ನೀವು ಆರೋಪ ಮಾಡಿದ್ದೀರಿ ಅಂದರೆ ನಿಮ್ಮೊಳಗಿನ ಸಂಕಟ ನಮಗೆ ಅರ್ಥ ಆಗುತ್ತೆ. ಆದರೆ ಸ್ವಾಭಿಮಾನ ಅನ್ನೋದು, ಕಾನೂನು ಅನ್ನುವಂಥದ್ದು, ಆತ್ಮಗೌರವ ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ ಜಾಸ್ತಿ ಮತ್ತು ಯಾವುದೋ ಹೆಣ್ಮಕ್ಳಿಗೆ ಕಡಿಮೆ ಅಂತಿರೋದಿಲ್ಲ. ಹೆಣ್ಣಿನ ಸ್ವಾಭಿಮಾನ ಎಲ್ಲರಿಗೂ ಸಮಾನವಾದಂಥದ್ದು. ಯಾವುದೋ ಒಂದು ಹೆಣ್ಣು ಯಾವುದೋ ಒಂದು ಗಂಡಿನ ಮೇಲೆ ಇಂಥದ್ದೊಂದು ಶಬ್ದವನ್ನು ಬಳಸಿದ ಆತ ನನಗೆ ಅಂತ ಹೇಳಿದಾಗ ತೆಗೆದುಕೊಳ್ಳುವ ಲೀಗಲ್ ಆ್ಯಕ್ಷನ್ನಿನ 100 ಪಟ್ಟು ದೊಡ್ಡದಾಗಿ ನಿಮ್ಮ ವಿಷಯದಲ್ಲಿ ತೆಗೆದುಕೊಂಡ್ರು ಅನ್ನುವಂಥದ್ದು ಆರೋಪ. ಇದೆಲ್ಲ ಪೊಲೀಸ್ನವ್ರು ತಗೊಂಡಿರುವಂಥ ವಿಚಾರ. ಓಕೆ, ಘಟನೆ ಆದ ನಂತರ ಪೊಲೀಸ್ ಇಂಟರ್ಫಿಯರೆನ್ಸ್, ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಮನಮಾನಿ ಮಾಡಿಬಿಟ್ರಿ ನೀವು ಅನ್ನೋದು ಆರೋಪ. ನಿಮ್ಮ ಸರ್ಕಾರ, ನಿಮ್ಮ ಗೃಹ ಇಲಾಖೆ, ನಿಮ್ಮ ಪೊಲೀಸರು ಅವ್ರು ಹೆಂಗೆ ಬೇಕೋ ಹಂಗೆ ಬಳಸ್ಕೊತೀವಿ ನಾವು ಅಂತ. ಹೌದಾ? ಕಸ್ಟೋಡಿಯನ್ ಆಫ್ ದ ಹೌಸ್ ಅಂತ ಒಬ್ಬ ಸಭಾಪತಿಗಳನ್ನು ಅಲ್ಲಿ ಕೂರಿಸಿರುವಾಗ ಸಭಾಪತಿಗಳ ಮಾತು ಮೀರಿ ಏನು ಆಗಬಾರದು ಅನ್ನುವ ನಿಯಮವನ್ನು ಪ್ರಜಾಪ್ರಭುತ್ವ ಆ ಸದನಕ್ಕೆ ಹಾಕಿರುವ ನಿಯಮ ಅದು. ಸದನಕ್ಕೆ ಹಾಕಿರುವ ನಿಯಮ ಅದು. ಆ ನಿಯಮವನ್ನು ಸರ್ಕಾರನೇ ದಾಟಿ ಬಿಟ್ರೆ ಹೆಂಗೆ ಅಂತ ನೀವು ಸಭಾಪತಿಗಳ ಮುಂದೆ ಆಗ್ರಹ ಮಾಡಿ, ಸಿ.ಟಿ. ರವಿ ಅವರನ್ನು ಉಚ್ಚಾಟನೆ ಮಾಡಿ ಸದನದಿಂದ. ಸಿ.ಟಿ. ರವಿ ಅವರಲ್ಲಿದ್ದರೆ ನಾವು ಕಾಂಗ್ರೆಸ್ನವರು ಯಾರು ಕೂತ್ಕೊಳ್ಳೋದಿಲ್ಲ, ಅಥವಾ ಸಿ.ಟಿ. ರವಿ ಅವರ ಎದುರಿಗೆ ನಾವು ಯಾವತ್ತು ಬಂದರೂ ಕಪ್ಪು ಬಟ್ಟೆ ಹಾಕೊಂಡು ಬರ್ತೀವಿ, ನೀವು ಏನು ಪ್ರತಿರೋಧ ಮಾಡುವ ಎಲ್ಲ ಅವಕಾಶಗಳು ನಿಮ್ಮ ಹತ್ರ ಇತ್ತು ಅಂತ ಸಭಾಪತಿಗಳು ಅಂದರೆ ಆ ಒಂದು ನಿಯಮದ ಗೆರೆ ದಾಟಿ ನೀವು ಪೊಲೀಸರನ್ನು ಕರ್ಕೊಂಡು ಬಂದ್ಬಿಟ್ರಿ. ಅಲ್ಲಿ ಪೊಲೀಸರಿಗೆ ಇದನ್ನ ಕರ್ಕೊಂಡು ಬನ್ನಿ ಅಂತ ಹೇಳಲಿಲ್ಲ. ಕಂಪೇರ್ ಮಾಡೋದಕ್ಕೆ ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆಯ ರಿಸಲ್ಟ್ ಬಂದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು. FSL ರಿಪೋರ್ಟ್ ಬರೋ ತನಕ ಆರೋಪಿಗಳನ್ನು ಮುಖ್ಯಿಲ್ಲ ಪೊಲೀಸರು. FSL ರಿಪೋರ್ಟ್ ಬಂದು ಆ FSL ರಿಪೋರ್ಟ್ನಲ್ಲಿ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದೇ ನಿಜ ಅಂತ ಗೊತ್ತಾದ್ಮೇಲೆ ಅರೆಸ್ಟ್ ಮಾಡಿದ್ದು. ತಾವು ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂದೇ ಇಲ್ಲ, ಅವ್ರು ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ದಾರೆ ಅಂತ ತಾವು ಕೂಡ ಹೇಳಿದ್ರಿ. ಅವ್ರು ನಮ್ಮ ದೇಶದಲ್ಲಿ ಎಲ್ಲಾ ಫೆಸಿಲಿಟಿಗಳನ್ನ ತೆಗೆದುಕೊಂಡು ಇವರು ಬೇರೆ ದೇಶಕ್ಕೆ ಜಿಂದಾಬಾದ್ ಅಂತಂದ್ರೆ ಐ ಆಮ್ ಆಲ್ಸೋ ಅಗೇನ್ಸ್ಟ್ ದೆಮ್. ಓಕೆ, ಈಗ ಪಕ್ಷ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಗಂಡ್ಮಕ್ಳು ಏನಾದ್ರು ಅನ್ನಿಸ್ಕೋಬೋದಾ? ರಾಹುಲ್ ಗಾಂಧಿಗೆ ಡ್ರಗ್ ಅಡಿಕ್ಟ್ ಅನ್ಬೋದಾ? ಸಿ.ಟಿ. ರವಿ ಕೊಲೆಗಾರ ಅನ್ಬೋದಾ? ಅಂದ್ರೆ ಗಂಡಸರಿಗೆ ಏನಾದ್ರು ಅಂದ್ರೆ ಹೆಣ್ಮಕ್ಳ ವಿಷಯದ ಹೆಣ್ಮಕ್ಳ ಕ್ಯಾರೆಕ್ಟರ್ಗೆ ಬರಬೇಡಿ ಅನ್ನೋದೇನಾದ್ರು ಅಭಿಪ್ರಾಯನ ತಮ್ಮದು? ನಾನು ಎರಡನ್ನೂ ಖಂಡನೆ ಮಾಡ್ತಾ ಇದ್ದೀನಿ. ಡ್ರಗ್ ಅಡಿಕ್ಟ್ ಅಂದಿದ್ದಾಗಿರಬಹುದು, ಕೊಲೆಗಾರ ಅಂದಿದ್ದಾಗಿರಬಹುದು. ಅಂದ್ರೆ ಗಂಡ್ಮಕ್ಳು ಬಯಸ್ಕೊಳ್ಳಿ ಏನಾದ್ರು ಅಂತಾನ. ಇಕ್ವಾಲಿಟಿ ಅಂತ ನಾವು ಹೆಣ್ಮಕ್ಳು ಮಾತನಾಡುವಂತ ಸಂದರ್ಭದಲ್ಲಿ, ಇಕ್ವಾಲಿಟಿ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ನಾನು ಗಂಡಸರನ್ನ ನೀಚಾಗಿ ಕಂಡ್ಕೊಂಡು ಹೆಂಗಸರ ಮೇಲೆ ಅಂತ ಹೇಳುವಂತ ಒಂದು ಮೂರ್ಖತನವನ್ನು ಕೂಡ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ.